ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಭಗತ್ ಸಿಂಗ್ ಅವರ ಜಯಂತಿಯ ಕುರಿತು ಒಂದು ಅದ್ಭುತ ಭಾಷಣವನ್ನು ನೋಡ್ಕೊಂಬರೋಣ ಬನ್ನಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶ್ವೇತಾ. ಈ ಒಂದು ಸಂದರ್ಭದಲ್ಲಿ ನಾನು ಭಗತ್ ಸಿಂಗ್ ಜಯಂತಿಯ ಕುರಿತು ಮಾತನಾಡಲು ಇಷ್ಟಪಡುತ್ತೇನೆ. ಪ್ರಥಮವಾಗಿ ಎಲ್ಲರಿಗೂ ಭಗತ್ ಸಿಂಗ್ ಜಯಂತಿಯ ಶುಭಾಶಯಗಳು. ಭಗತ್ ಸಿಂಗ್ ಅವರು ವೀರ ಮತ್ತು ಕ್ರಾಂತಿಕಾರಿ ಕಾರ್ಯಗಳಿಗಾಗಿ ಜನಪ್ರಿಯರಾಗಿದ್ದಾರೆ. ಅವರು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಸರ್ದಾರ್ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪ ಸರ್ದಾರ್ ಅಜಿತ್ ಸಿಂಗ್ ಇಬ್ಬರು ಆ ಕಾಲದ ಜನಪ್ರಿಯ ಸ್ವಾತಂತ್ರ್ಯ ಹೋರಾಟಗಾರರು. ಇಬ್ಬರು ಗಾಂಧಿ ಸಿದ್ಧಾಂತವನ್ನು ಬೆಂಬಲಿಸಿದವರಾಗಿದ್ದರು. ಅವರು ಯಾವಾಗಲೂ ಬ್ರಿಟಿಷರನ್ನು ವಿರೋಧಿಸಲು ಜನಸಾಮಾನ್ಯರಿಗೆ ಬರುವಂತೆ ಪ್ರೇರೇಪಿಸಿದರು. ಇದು ಭಗತ್ ಸಿಂಗ್ ಮೇಲೆ ಗಾಢವಾಗಿ ಪರಿಣಾಮ ಬೀರಿತ್ತು. ಆದ್ದರಿಂದ ದೇಶದ ಬಗೆಗಿನ ನಿಷ್ಠೆ ಮತ್ತು ಅದನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸುವ ಬಯಕೆ ಭಗತ್ ಸಿಂಗ್ನಲ್ಲಿ ಹುಟ್ಟಿತ್ತು. ಅದು ಅವನ ರಕ್ತ ಮತ್ತು ರಕ್ತನಾಳಗಳಲ್ಲಿ ಹರಿಯುತ್ತಿತ್ತು. ಅವರ ತಂದೆ ಮಹಾತ್ಮ ಗಾಂಧೀಜಿಯವರ ಬೆಂಬಲಕ್ಕೆ ನಿಂತಿದ್ದವರು ಮತ್ತು ನಂತರ ಅವರು ಸರ್ಕಾರಿ ಅನುದಾನಿತ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಕರೆ ನೀಡಿದರು. ಆದ್ದರಿಂದ ಭಗತ್ ಸಿಂಗ್ 13ನೇ ವಯಸ್ಸಿನಲ್ಲಿ ಶಾಲೆಯನ್ನು ತೊರೆದರು. ನಂತರ ಅವರು ಲಾಹೋರ್ನಲ್ಲಿರುವ ನ್ಯಾಷನಲ್ ಕಾಲೇಜಿಗೆ ಸೇರಿದರು. ಕಾಲೇಜಿನಲ್ಲಿ ಅವರು ಯುರೋಪಿಯನ್ ಕ್ರಾಂತಿಕಾರಿ ಚಳುವಳಿಗಳನ್ನು ಅಧ್ಯಯನ ಮಾಡಿದರು. ಅದು ಅವರಿಗೆ ಅಪಾರವಾಗಿ ಸ್ಫೂರ್ತಿ ನೀಡಿತ್ತು. ಭಗತ್ ಸಿಂಗ್ ಅವರು ಯುರೋಪಿಯನ್ ರಾಷ್ಟ್ರವಾದಿ ಚಳುವಳಿಗಳ ಬಗ್ಗೆ ಅನೇಕ ಲೇಖಗಳನ್ನು ಓದಿದ್ದರು. ಆದ್ದರಿಂದ ಅವರು 1925ರಲ್ಲಿ ಅದೇ ಸ್ಫೂರ್ತಿಯನ್ನು ಪಡೆದರು. ಅವರು ತಮ್ಮ ರಾಷ್ಟ್ರೀಯ ಚಳುವಳಿಗಾಗಿ ನೌಜಹಾನ್ ಭಾರತ ಸಭಾವನ್ನು ಸ್ಥಾಪಿಸಿದರು. ನಂತರ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿದರು. ಅಲ್ಲಿ ಅವರು ಸುಖ್ದೇವ್ ರಾಜ್ಗುರು ಮತ್ತು ಚಂದ್ರಶೇಖರ್ ಆಜಾದ್ ಅವರಂತಹ ಹಲವಾರು ಪ್ರಮುಖ ಕ್ರಾಂತಿಕಾರಿಗಳ ಸಂಪರ್ಕಕ್ಕೆ ಬಂದರು. ಅವರು ಕೀರ್ತಿ ಕಿಸಾನ್ ಪಾರ್ಟಿಯ ನಿಯತಕಾಲಿಕಕ್ಕೆ ಲೇಖನಗಳನ್ನು ನೀಡಲು ಪ್ರಾರಂಭಿಸಿದರು. ಆ ಒಂದು ಸಮಯದಲ್ಲಿ ಅವನ ಹೆತ್ತವರು ಅವನಿಗೆ ಮದುವೆಯಾಗಬೇಕೆಂದು ಬಯಸಿದ್ದರು. ಅವನು ಆ ಪ್ರಸ್ತಾಪವನ್ನು ತಿರಸ್ಕರಿಸಿದನು. ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟಕ್ಕೆ ಮುಡಿಪಿಡಬೇಕೆಂದು ಹೇಳಿದರು. ವಿವಿಧ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅವರು ಬ್ರಿಟಿಷ್ ಪೊಲೀಸರಿಗೆ ಆಸಕ್ತಿಯ ವ್ಯಕ್ತಿಯಾದರು. ಆದ್ದರಿಂದ ಪೊಲೀಸರು ಅವರನ್ನು ಮೇ 1927ರಲ್ಲಿ ಬಂಧಿಸಿದರು. ಕೆಲವು ತಿಂಗಳ ನಂತರ ಅವರು ಜೈಲಿನಿಂದ ಬಿಡುಗಡೆಯಾದರು ಮತ್ತು ಮತ್ತೆ ಅವರು ಪತ್ರಿಕೆಗಳಿಗೆ ಕ್ರಾಂತಿಕಾರಿ ಲೇಖನಗಳನ್ನು ಬರೆಯುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಭಾರತೀಯರಿಗೆ ಸ್ವಾಯತ್ತತೆಯ ಬಗ್ಗೆ ಚರ್ಚಿಸಲು ಬ್ರಿಟಿಷ್ ಸರ್ಕಾರವು 1928ರಲ್ಲಿ ಸೈಮನ್ ಆಯೋಗವನ್ನು ನಡೆಸಿತು. ಆದರೆ ಈ ಆಯೋಗವು ಯಾವುದೇ ಭಾರತೀಯ ಪ್ರತಿನಿಧಿಯನ್ನು ಒಳಗೊಂಡಿಲ್ಲದ ಕಾರಣ ಹಲವಾರು ರಾಜಕೀಯ ಘಟನೆಗಳಿಂದ ಇದನ್ನು ಬಹಿಷ್ಕರಿಸಲಾಯಿತು. ಲಾಲಾ ಲಜಪತ್ ರಾಯ್ ಇದನ್ನು ವಿರೋಧಿಸಿದರು ಮತ್ತು ಲಾಹೋರ್ ನಿಲ್ದಾಣದ ಕಡೆಗೆ ಮೆರವಣಿಗೆ ನಡೆಸಿದರು. ಗುಂಪನ್ನು ನಿಯಂತ್ರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಲಾಠಿ ಪ್ರಹಾರದ ಕಾರಣ ಪೊಲೀಸರು ಪ್ರತಿಭಟನೆಕಾರರ ಮೇಲೆ ಕ್ರೂರವಾಗಿ ಹೊಡೆದಿದ್ದಾರೆ. ಲಾಲಾ ಲಜಪತ್ ರಾಯ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಲವು ವಾರಗಳ ನಂತರ ಲಾಲಾಜಿ ಶಾಹಿದ್ ಆದರು. ಈ ಘಟನೆಯು ಭಗತ್ ಸಿಂಗ್ಗೆ ಕೋಪಕ್ಕೆ ಕಾರಣವಾಯಿತು ಮತ್ತು ಆದ್ದರಿಂದ ಅವನು ಲಾಲಾ ಲಜಪತ್ ರಾಯರ ಸಾವಿನ ಸೇಡು ತೀರಿಸಿಕೊಳ್ಳಲು ಯೋಜಿಸಿದನು. ಆದ್ದರಿಂದ ಅವರು ಶೀಘ್ರದಲ್ಲೇ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಪಿ ಸೌಡನ್ ಅವರನ್ನು ಕೊಂದರು. ನಂತರ ಅವರು ಅವರ ಸಹಚರರ ದಿಲ್ಲಿಯ ಕೇಂದ್ರ ವಿಧಾನಸಭೆಯ ಮೇಲೆ ಬಾಂಬ್ ಸ್ಫೋಟ ನಡೆಸಿದರು. ಪೊಲೀಸರು ಅವರನ್ನು ಬಂಧಿಸಿದರು ಮತ್ತು ಭಗತ್ ಸಿಂಗ್ ಅವರು ಘಟನೆಯಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡರು. ವಿಚಾರಣೆಯ ಅವಧಿಯಲ್ಲಿ ಭಗತ್ ಸಿಂಗ್ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. 1931ರ ಮಾರ್ಚ್ 23ರಂದು ಅವರು ಮತ್ತು ಅವರ ಸಹ ಸಂಚುಗಾರರಾದ ರಾಜಗುರು ಮತ್ತು ಸುಖ್ದೇವ್ ಅವರನ್ನು ಗಲ್ಲಿಗೇರಿಸಲಾಯಿತು. ಭಗತ್ ಸಿಂಗ್ ನಿಜವಾದ ದೇಶಭಕ್ತ. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಮಾತ್ರವಲ್ಲದೆ ಆ ಘಟನೆಯಲ್ಲಿ ಪ್ರಾಣತ್ಯಾಗ ಮಾಡಲು ಹಿಂಜರಿಯಲಿಲ್ಲ. ಅವರ ಮರಣವು ದೇಶದಾದ್ಯಂತ ಹೆಚ್ಚಿನ ದೇಶಭಕ್ತಿಯ ಭಾವನೆಗಳನ್ನು ತಂದಿತ್ತು. ಅವರ ಅನುಯಾಯಿಗಳು ಅವರನ್ನು ಹುತಾತ್ಮರೆಂದು ಪರಿಗಣಿಸಿದರು. ಈಗಲೂ ನಾವು ಅವರನ್ನು ಶಹೀದ್ ಭಗತ್ ಸಿಂಗ್ ಎಂದು ನೆನಪಿಸಿಕೊಳ್ಳುತ್ತೇವೆ. ಡಿಯರ್ ಫ್ರೆಂಡ್ಸ್, ಇಷ್ಟು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್.